ಆ ರಜತ್ ಬಗ್ಗೆನೂ ಒಂದು ಹೇಳ್ಬಿಡ್ತೀನಿ ಸರ್. ಅವ್ರು ಬಂದು ಪ್ರಪಂಚದಲ್ಲಿ ಎಲ್ಲಾ ದೇಶದಲ್ಲೂ ಬಂದಿದ್ಯಾ ಅಂತ ಒಂದು ಚಾಲೆಂಜ್ ಮಾಡ್ತಾರೆ. ಅವ್ರು ಒಂದು 100 ಜನಕ್ಕೆ ಕೇಳ್ತಾರೆ ಸರ್, ಎಲ್ಲಾರು ಸತೀಶ್ ಕ್ಯಾಡ ಬಾಂಬ್ಸ್ ಮಾಡು ಬೋಣಿ ಲಕ್ಕಿ ಚಾರ್ಮ್ ಅವರು ಅವ್ರದ್ದು ಫುಲ್ ಕ್ಲಿಕ್ ಆಗ್ಬಿಡುತ್ತೆ ನಿಮ್ ಚಾನಲ್ ಅಂತ ರಜತ್ ಅವ್ರಿಗೆ ಹೇಳ್ತಾರೆ. ನೀನೇನೋ ದೊಡ್ಡ ಮನುಷ್ಯ ಅಂದೆ, ಇವ್ ನೋಡೋ ದೊಡ್ಡ ಫ್ರಾಡ್ ತರ ಕಾಣ್ತಾನೆ. ಅಲ್ಲಿಗೆ ಹೋಗೋವರೆಗೂ ಒಂದ್ ಮಾತಾಡಿರ್ತಾರೆ, ಅಂದ್ರೆ ನಿಂದೆ ಫಸ್ಟ್ ಅಂತ ಹೇಳಿರ್ತಾರೆ. ಹೋದ್ಮೇಲೆ ಇಲ್ಲ ಸುದೀಪ್ ಸರ್ದ್ ಮಾಡಿದೀನಿ, ಅವ್ರದ್ ಫಸ್ಟ್ ಬಿಡ್ತೀನಿ ಆಮೇಲೆ ನಿಂದು ಬಿಡ್ತೀನಿ ಅಂತ ಹೇಳ್ತಾರೆ. ಸುದೀಪ್ ಹಾಕ್ತೀನಿ ಅಂತ ಅಲ್ಲೇನೋ ಡೌ ಮಾಡಿದ್ರು, ಆದ್ರೆ ಹಾಕ್ಲಿಲ್ಲ ಸರ್. ಡೇ ಒನ್ನೇ 12,500 ಸಬ್ಸ್ಕ್ರೈಬರ್ ಆದ್ರು, 6 ಲಕ್ಷ ವ್ಯೂಸ್ ಯೂಟ್ಯೂಬ್ ಅಲ್ಲಿ 1 hour 20 minutes ವಿಡಿಯೋ. ಯಾರು ಮಾಡಕ್ ಸಾಧ್ಯ ಆಗಲ್ಲ, ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ ದೇಶದಲ್ಲಿಲ್ಲ. ಆಮೇಲೆ ಅವ್ರು ನನ್ನ ರೋಸ್ಟ್ ಮಾಡಕ್ಕೆ ಅಂತ ಕರ್ಸಿದ್ರು, ನಾನೇ ಅವ್ರಿಗೆ ರೋಸ್ಟ್ ಮಾಡಕ್ ಅವ್ರ ಮುಂದೆನೆ ಸುಮ್ನೆ ಹಿಂಗ್ ಚೆಕ್ ಮಾಡಿದೆ ಸರ್. ಪಾಕಿಸ್ತಾನ್ ಅಂತ 4 ಚಾನಲ್ ಬಂತು ಸರ್, ಹಂಗೆ ಲೈವ್ ಆಗಿ ಹಂಗೆ ತೋರಿಸಿದೆ ಪ್ರೂಫ್, ಅದನ್ನೆಲ್ಲ ಕಟ್ ಮಾಡಿದ್ದಾರೆ ಸರ್. ಆಮೇಲೆ ಬಂದ ಮೇಲೆ 4 ಚಾನಲ್ ಅವ್ರು ವಾಟ್ಸಪ್ಗೆ ಅವ್ರ ಇನ್ಸ್ಟಾಗ್ರಾಮ್ಗೆ ನಾನು ಕಳಿಸ್ದೆ ಸರ್. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಎಲ್ಲ ಕೇಳ್ತೀರಾ, ನಾನ್ ಪ್ರೂಫ್ ಕೊಡೋದನ್ನ ಯಾಕೆ ಪ್ಲೇ ಮಾಡಲ್ಲ ನೀವು? ಅದು ಜನಕ್ಕೆ ಏನಾಗುತ್ತೆ, ಕ್ವಶನ್ ಮಾರ್ಕ್ ಆಗ್ಬಿಡುತ್ತೆ. ಇವತ್ತು ಸರ್ ಒಂದೇ ಒಂದು ನನ್ನ ಹತ್ರ ಒಂದು ಇರೋದು ವಿಶೇಷವಾದ ಬುದ್ಧಿ ಬಗ್ಗೆ ಹೇಳ್ತೀನಿ ಸರ್. ಒಂದು ಪ್ರಾಡಕ್ಟ್ ನೀವು ತಗೊಳಕ್ಕಿಂತ ಮುಂಚೆ, ನೋಡಕ್ಕಿಂತ ಮುಂಚೆ ಆ ಪ್ರಾಡಕ್ಟ್ ಏನು ಅನ್ನೋದು ನಿಮ್ಗೆ ಗೊತ್ತಿರಲ್ಲ. ಅದನ್ನ ನೀವು ವರ್ಲ್ಡ್ ನ್ಯೂಸ್ ಅಲ್ಲಿ ಮಾಡ್ತೀರಾ, 6 ತಿಂಗಳು ಮುಂಚೆನೆ ವರ್ಲ್ಡ್ ನ್ಯೂಸ್ ಅಲ್ಲಿ ಮಾಡ್ತೀರಾ? ಯಾವನ್ಗೂ ಆಗಲ್ಲ. ಆಮೇಲೆ ಅಕಸ್ಮಾತ್ ಗೊತ್ತಿದ್ರು ಅದ್ರ ಅಪ್ಪ ಅಮ್ಮ ಕ್ರಾಸಿಂಗು ಆಗಿರಲ್ಲ. ಆಗ ಅಂದ್ರೆ ಮಾರ್ಚ್ 30ನೇ ತಾರೀಕು ಅದು ನಿಮ್ಗೆ ಲಿಂಕ್ ಕಳಿಸ್ತೀನಿ, ಆಡ್ ಮಾಡಿ ಇದಕ್ಕೆ. ಅರ್ಥ ಆಯ್ತಾ? ಯಾಕಂದ್ರೆ ಪ್ರೂಫ್ ಕೇಳ್ತಿರಲ್ಲ, ಎಲ್ಲ ನಿಜ ಅಂತ ಶಬ್ದ ಮಾಡ್ಬಿಟ್ಟಿದ್ದೀನಲ್ಲ, ನಾನು ಏನ್ ಹೇಳೋದಕ್ಕೂ ಪ್ರೂಫ್ ಕಳಿಸ್ತೀನಿ ಸರ್ ಎಲ್ಲ. ಅದನ್ನು ಬೇಕು ಅಂದ್ರಲ್ಲ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ಆಯ್ತಾ? ಮಾರ್ಚ್ 30ನೇ ತಾರೀಕು ಅದರದ್ದು ಇಂಟರ್ವ್ಯೂ ಬರುತ್ತೆ ಸರ್. ಅಂದ್ರೆ ಯಾವ ನಾಯಿ ಏನು ಅಂತ ಇರಲ್ಲ ಅಲ್ಲಿ, ಅವ್ರು ಒಂದು ನಾಯಿ ತಗೊಳ್ತಾ ಇದಾರೆ ಕತ್ತೆ ಸೈಜು ಅಂತ ಬರುತ್ತೆ. ಅದು ಮಾರ್ಚ್ 30ಕ್ಕೆ ಸರ್. ನಂದು ಈಗ ಆಮೇಲೆ ಹುಡುಕಿ ನಾಯಿ ತಗೊಂಡಿರೋದು ಹುಟ್ಟಿರೋದು ಮೇ ಅಲ್ಲಿ ಸರ್. ಅಂದ್ರೆ ಮಾರ್ಚ್ ಏಪ್ರಿಲ್ ಮೇ 2 ತಿಂಗಳು ಆದ್ಮೇಲೆ ಹುಟ್ಟಿರೋದು. ಅವಾಗ್ಲೂ ನನ್ಗೆ ಆ ನಾಯಿ ಗೊತ್ತಿರ್ಲಿಲ್ಲ, ಆ ನಾಯಿ ತಗೊಳ್ತೀನಿ ಅನ್ನೋದು ಗೊತ್ತಿರಲಿಲ್ಲ. ಅದು 3 ತಿಂಗಳಿದ್ದಾಗ ಫಾರಿನ್ ಇಂದ ನನ್ಗೆ ಆಫರ್ ಬರುತ್ತೆ ಸರ್. ಹಿಂಗೆ 3 ತಿಂಗಳು ಮರಿನೂ ಇಷ್ಟೆತ್ರ ಇದೆ ಸರ್, ಅದನ್ನು ಕತ್ತೆಗಿಂತ ದೊಡ್ಡದಾಗುತ್ತೆ ಸರ್, ಅಷ್ಟು ಹೈಟ್ ಬರೋ ತರ ಇದೆ ಸರ್. ಯಾಕಂದ್ರೆ 3 ತಿಂಗಳಿಗೆ ಮಂಡಿ ಹೈಟ್ ಇದೆ ಅಂತ ಹೇಳ್ತಾರೆ. ನನಗೆ ಕುತೂಹಲ ಆಗ್ಬಿಡುತ್ತೆ, 3 ತಿಂಗಳಿಗೆ ಇಷ್ಟು ಹೈಟ್ ಬಂದ ಮೇಲೆ ಅದು ಇನ್ನ ಮೆಚೂರ್ ಆದ್ಮೇಲೆ ಇಷ್ಟು ಬರುತ್ತೆ ಅನ್ನೋದು ಕ್ಯಾಲ್ಕುಲೇಟ್. ಅದು ನೀನ್ ತುಂಬಾ ಬುದ್ಧಿವಂತ ಕಣ್ಣಣ್ಣ. ಹೌದು ಕಣ್ಣ.